ಎಲ್ಲರಿಗೂ ನಮಸ್ಕಾರ. ಕೃಷಿಯಲ್ಲಿ ಗಾಂಜಾ ಮತ್ತು ಈ ಡ್ರಗ್ಸ್ ಬಂದೆ ಅತಿ ಹೆಚ್ಚು ನಡೀತಾ ಇದೆ. ನಾನು ಯಾಕೆ ಹೇಳ್ತಿದ್ದೀವಿ ಅಂದರೆ, ಎಷ್ಟು ಜನ ಮಕ್ಕಳು ಹಾಳಾಗ್ತಿದ್ದಾರೆ ಅಂದರೆ, SSLC ಮಕ್ಕಳಿಂದ ಹಿಡಿದು ಚಾಕ್ಲೇಟ್ಸ್ ಅದೇ ಗಾಂಜಾ ಚಾಕ್ಲೇಟ್ ತಿಂದು ಮಧುದಲ್ಲಿ ಹಾಳಾಗ್ತಿದ್ದಾರೆ. ಇದು ನಾವು ಭಾಳ ಜನ ಈ ಸಲ ಈಗ ಇನ್ನೊಂದು ಸಲ ಮತ್ತೆ ನಾವು ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ದೀವಿ, ಇನ್ನೊಂದು ಸಲ ಮಾಡಿದ್ದೀವಿ. ಈ ಲೈನ್ಸ್ ನಗರ ಲೈನ್ಸ್ ಹಿಂಭಾಗದಲ್ಲಿ ನಾನು ನೋಡಿದ ಪ್ರಕಾರ ಲೈನ್ಸ್ ಹಿಂಭಾಗದಲ್ಲಿ ಅಲ್ಲಿ ನಮ್ದು ಗಾರ್ಡನ್ ಇದೆ. ಗಾರ್ಡನ್ ಜಾಗದಲ್ಲಿ ಡ್ರಗ್ಸ್ ದಂಧೆ ಮಾಡೋದಿದ್ದಾರೆ. ಅವ್ರು ಏನು ಮಾಡ್ತಾರೆ, ಗಾಂಜಾ ಚಾಕ್ಲೇಟ್ ಅನ್ನ ತಂದು ಮಕ್ಕಳಿಗೆ ಕೊಟ್ಟು ಚಾಕ್ಲೇಟ್ ತಂದ್ಬಿಟ್ಟು ಅನೈತಿಕ ಮಾಡಲಿಕ್ಕೆ ಅನೈತಿಕ ಆ ಹುಡುಗರನ್ನ ಮತ್ತೆ ಒಂದು ಕೆಟ್ಟ ರೀತಿಯಲ್ಲಿ ನೋಡೋದು ಶುರುವಾಗಿದೆ. ಅಷ್ಟೇ ಅಲ್ಲ, ಮಾರಿಕಂಬ ಹೈಸ್ಕೂಲಲ್ಲೂ ಇತ್ತು, ನಮ್ಮ ಮೂರನೇ ಶಾಲೆ ಹಿಂದುವರೆಗೂ ಅವ್ರ ಗಾಂಜಾ ತಿನ್ನೋರು ಶಾಲೆ ಹಿಂದುವರಿಗೆ ಗ್ರೌಂಡಲ್ಲಿ ಅಥವಾ ಸರ್ಕಲ್ನಲ್ಲಿ ಶಾಲೆ ಹಿಂದುವರಿಗೆ ಟೈಮ್ ಅದೊಂದು ಜಾಗ ಆಗ್ಬಿಟ್ಟಿದೆ. ಗಾಂಜಾ ಅಡ್ಡ ಅಡ್ಡಪ್ಪಾಗಿದೆ. ನಾವು ಅದ್ರ ಬಗ್ಗೆ ತಿಳಿಸಿದ್ದೀವಿ, ಪೊಲಿಟಿಷನ್ಗೂ ತಿಳಿಸಿದ್ದೀವಿ. ಇನ್ನೊಂದು ಸಲ ಏನೂ ಪ್ರಯೋಜನ ಆಗ್ತಾ ಇಲ್ಲ. ದಯವಿಟ್ಟು ಈ ಗಾಂಜಾ ಅಡ್ಡ ಯಾರು ಮಾಡ್ತಾ ಇದ್ದಾರೆ ತಕ್ಷಣ ಬಂಧಿಸ್ಬೇಕು ಅವ್ರಿಗೆ. ಅವ್ರು ತಕ್ಷಣ ಶಿಕ್ಷೆ ಕೊಟ್ಟು ಬೇಲ್ ಕೊಟ್ಟು 2 ದಿವಸ ಕರ್ಕೊಳ್ಳೋದು, ಸ್ಟೇಷನ್ಗೆ ತಗೊಂಡು ಬಿಟ್ಬಿಡುದು. ಇಷ್ಟು ಮಾಡಿದ್ರೆ ಬಗೆಹರಿದಿಲ್ಲ. ಅವ್ರಿಗೆ ಕಠಿಣ ಶಿಕ್ಷೆ ಆಗುವಂಥ ಏನಾದರೂ ಒಂದು ಪ್ರಯತ್ನ ಮಾಡಿ ಅವ್ರಿಗೆ. ಅವ್ರು ಗಾಂಜಾ ಇಟ್ಟಿಡೋದು ಅದೊಂದು ರೂಲ್ಸ್ ಇದೆ, 200 ಗ್ರಾಮ್ 300 ಗ್ರಾಮ್ ಇಷ್ಟೇ ಅದು ಕಡಿಮೆ ಇರ್ತಾರೆ ಅವರು. ಹಂಗಾಗಿ ಅದು ಕೇಸ್ ಮಾಡೋದಿಲ್ಲ. ಅವ್ರಿಗೆ ಜಾಸ್ತಿ ಗಾಂಜಾ ಹಾಕಿ ಅವ್ರನ್ನ ಹೋಗ್ಲಿ, ಒಂದು 2 ವರ್ಷ 3 ವರ್ಷ 5 ವರ್ಷ ಜೈಲಿಗೆ ಹೋಗ್ಲಿ, ಅವಾಗ ಆ ಗಾಂಜಾ ತಿನ್ನೋರ ಸಂಖ್ಯೆ ಕಮ್ಮಿ ಆಗ್ತದೆ. ಹಾಗಾಗಿ ಈ ಸರಾಯಿ, ಅಕ್ರಮ ಸರಾಯಿ ಭಾಳ ಜನ ಈಗ ಕಂಟ್ರಿ ಸರಾಯಿ ಭಾಳ ನಡೀತಾ ಉಂಟು. ಈಗ ಗೌರ್ಮೆಂಟ್ ಸರಾಯಿ ಕೊಡೋದು ಅದೊಂದು ರೀತಿಯಲ್ಲಿ ಸರ್ಕಾರನೇ ಮಾಡ್ತಿರೋದು. ಆದರೆ ಕಂಟ್ರಿ ಸರಾಯಿ ಉಂಟಲ್ಲ, ಅದರೊಳಗೆ ಡ್ರಗ್ಸ್ ಮಿಕ್ಸ್ ಆಗ್ತದೆ. ಡ್ರಗ್ಸ್ ಮಿಕ್ಸ್ ಮಾಡಿ ಅದೊಂದು ಡ್ರಗ್ಸ್ ರೀತಿನೇ ನಡೀತಾ ಉಂಟು. ಹಾಗಾಗಿ ದಯವಿಟ್ಟು ಈ ಇದು ಗಾಂಜಾ ಮತ್ತು ಡ್ರಗ್ಸ್ ಯಾರ್ಯಾರು ಮಾಡ್ತಾ ಇದ್ದಾರೆ, ಈಗ ಅಫೀಮ್ ಅಂತ ಇದು ವೈಟ್ ಟರ್ಗೆ ಹಾಕಿ ತಿಂತಾ ಇದ್ದಾರೆ. ಭಾಳದಲ್ಲಿ ವೈಟ್ ಟರ್ಗೆ ಹಾಕಿ ತಂಬಾಕು ಹಾಕಿ ಅದೊಂಥರ ಡ್ರಗ್ಸೇ. ವೈಟ್ ಟರ್ ಬಾಟ್ಲಿ ನೋಡಿ, ಎಷ್ಟು ಅಂಗಡಿ ವೈಟ್ ಟರ್ ಬಾಟ್ಲಿ ನೋಡಿ, ಎಲ್ಲರೂ ಶಾಲೆಯಿಂದ ವೈಟ್ ಟರ್ ಬಾಟ್ಲಿ ಬಿದ್ದಿದೆ ಅಂದರೆ 100% ಅದು ಗಾಂಜಾ ಕೇಸೆ. ಆ ವೈಟ್ ಟರ್ ತಿಂದು ವೈಟ್ ಟರ್ಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ವೈಟ್ ಟರ್ ಅದೊಂಥರ ಗಾಂಜಾ ರೀತಿಯಾಗಿದೆ. ಹಾಗಾಗಿ ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆಯವರು ಮತ್ತೆ ನಾವೇನು ಸಹಾಯಕ ಆಯುಕ್ತರು ಮನವಿ ಮಾಡ್ತೀವಿ, ತಕ್ಷಣ ಇದಕ್ಕೆ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಎಲ್ಲರಲ್ಲಿ ಈ ಹೋರಾಟದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಉಗ್ರ ಹೋರಾಟ ಮಾಡದಿದ್ದು ಇದ್ರ ಬಗ್ಗೆ ತಕ್ಷಣ ಈ ಕ್ರಮ ಕೈಗೊಳ್ಳಬೇಕಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಎಲ್ಲರಿಗೂ ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.